ಮಂಗಳೂರಿನ ಕೊಡಿಯಾಲ್ಬೈಲ್ನ ಸ್ಟರ್ಲಿಂಗ್ ಚೇಂಬರ್ನಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಮೋಹನ್ ರಾಜ್ ನೇತೃತ್ವದಲ್ಲಿ ಬೈಟ್ ಗ್ಲೋಬ್ ಪ್ರೈವೇಟ್ ಲಿಮಿಟೆಡ್ನ ಮಹತ್ವಾಕಾಂಕ್ಷೆಯ ಇನ್ನೊಂದು ಯೋಜನೆಯಾದ ಸಮ್ಯಕ್ ಹೆಲ್ತ್ ಕೇರ್ ಸರ್ವಿಸಸ್ ಘಟಕ ಕೊಟ್ಟಾರ ಚೌಕಿಯ ಮಾಲಾಡಿ ಕೋರ್ಟ್ ಬಳಿ ಶುಭಾರಂಭಗೊಂಡಿತು. ಮಂಗಳೂರಿನ ಕೊಟ್ಟಾರ ಚೌಕಿ ಮಾಲಾಡಿ ಎಸ್ಟೇಟ್ನ ಡಾಕ್ಟರ್ ಎಂವಿ ಶೆಟ್ಟಿ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್ ಹತ್ತಿರದಲ್ಲಿ ಸಮ್ಯಕ್ ಹೆಲ್ತ್ ಕೇರ್ ಸರ್ವಿಸಸ್ ಉದ್ಘಾಟನೆಗೊಂಡಿತು. ಮಂಗಳೂರಿನ ತೇಜಸ್ವಿನಿ ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಪತಿ ಡಾಕ್ಟರ್ ಶಾಂತರಾಮ ಶೆಟ್ಟಿಯವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಯಿಂದಾಗಿ ಭಾರತೀಯರ ಜೀವಿತಾವಧಿ ಹೆಚ್ಚಾಗುತ್ತಿದ್ದು ಹಿರಿಯರ ಸಂಖ್ಯೆ ಏರುತ್ತಿದೆ. ಅಂತಹ ಹಿರಿಯರನ್ನು ಪ್ರೀತಿ ವಿಶ್ವಾಸದ ಜೊತೆಗೆ ಅವರನ್ನು ಅರ್ಥ ಮಾಡಿಕೊಂಡು ಉತ್ತಮ ಬದುಕು ನೀಡುವ ಹಿರಿಯರ ಕೇಂದ್ರಗಳ ಅಗತ್ಯವಿದೆ ಎಂದು ಹೇಳಿದರು. What your father requires is not money. What he requires is you. What he requires is love. What he requires is understanding. And somebody who can give an alternative to the son or a daughter, that is what Dr. Mohan Raj has done. It's important the elderly people will have to be looked after. Many times it is a pity we see elderly people. We all, when we were young, it was a family. We used to live with our grandfather, grandmother, grandfather, parents, and then it transformed itself to single homes. So single home is a dangerous thing because once the children go out, they are left with the parents, two parents alone. So it is homes like this which will be a ray of hope them. But I should warn Dr. Mohan Raj and his great team. Running a old age home is a challenge. It is not like running a hospital. ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಹಿರಿಯರು ಸುರಕ್ಷಿತವಾಗಿ ಯಾವುದೇ ಭಯ ಇಲ್ಲದೆ ಬದುಕುವ ಕೇಂದ್ರದ ಅಗತ್ಯವಿದ್ದು ಈ ಕೆಲಸವನ್ನು ಸಮ್ಯಕ್ ಹೆಲ್ತ್ ಕೇರ್ ಸರ್ವಿಸಸ್ ಮಾಡಿದೆ ಎನ್ನುವುದು ಶ್ಲಾಘನೀಯ ವಿಚಾರ ಎಂದರು. ವಿಶೇಷವಾದಂಥ ಕೊಡುಗೆಯನ್ನು ಮಂಗಳೂರು ಭಾಗದಲ್ಲಿ ಪ್ರಾರಂಭಿಸಿದಂಥ ಮೋಹನ್ ರಾಜ್ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಈ ಸಮ್ಯಕ್ ಹೆಲ್ತ್ ಕೇರ್ ಭಾಳ ಯಶಸ್ವಿಯಾಗಿ ತಮ್ಮ ಕೊಡುಗೆಯನ್ನು ಕೊಡಲಿ, ಅವರ ಯೋಚನೆಗಳು ಎಲ್ಲವೂ ಅನುಷ್ಠಾನ ಆಗಲಿ. ನನಗೆ ಈಗ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದರು, ಮುಂದಿನ ದಿನಗಳಲ್ಲಿ 2 ಎಕರೆ 3 ಎಕರೆಯಲ್ಲಿ ಇನ್ನಷ್ಟು ದೊಡ್ಡ ಯೋಚನೆ ಇದೆ, ಅದು ಕೂಡ ಯಶಸ್ವಿಗೊಳ್ಳಲಿ. ಒಟ್ಟಾರೆ ಮಂಗಳೂರಿಗೆ ಇವತ್ತು ಇದು ಅವಶ್ಯಕತೆ ಇದೆ. ಇದರ ಅವಶ್ಯಕತೆ ಇದೆ ಅಂತೇಳಿ ನನಗೆ ನಾನು ಕೂಡ ತಿಳ್ಕೊಂಡದ್ದು ಯಾವಾಗ ಅಂತ ಹೇಳಿದ್ರೆ ಕೊರೋನಾದ ಸಂದರ್ಭದಲ್ಲಿ ಡಾಕ್ಟರ್ ಒಂದೇ ಮನೆಯಲ್ಲಿ ಅವರು ಮಾತ್ರ ಇದೆಲ್ಲ ಒಂದು ಸೇಫ್ಟಿ ಇದೆಯೋ ಅಂತ ಹೇಳಿದ್ರೆ ಹೆದರಿಕೆ ಆಗುತ್ತೆ. ಆದರೂ ಸುರಕ್ಷಿತವಾಗಿ ಟೈಮ್ ಟು ಟೈಮ್ ಟ್ರೀಟ್ಮೆಂಟ್ ಮತ್ತು ಇನ್ನಿತರ ವೈದ್ಯರ ಸಲಹೆಗಳನ್ನು ತಗೊಂಡು ಅವರಿಗೆ ಮನಸ್ಸಿಗೆ ಉಲ್ಲಾಸಭರಿತವಾಗಿ ಜೀವನ ಮಾಡಲಿಕ್ಕೆ ಒಂದು ದೊಡ್ಡ ವೇದಿಕೆ ಪ್ಲ್ಯಾಟ್ಫಾರ್ಮನ್ನು ಇವತ್ತು ಮೋಹನ್ ರಾಜ್ ಅವರು ಸಮ್ಯಕ್ ಹೆಲ್ತ್ ಕೇರ್ ಮುಖಾಂತರ ಯಶಸ್ವಿಯಾಗಿ ಜೋಡಣೆ ಮಾಡಿದ್ದಾರೆ. ಹಾಗಾಗಿ ಒಟ್ಟಾರೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮೆನೆಜಸ್, ಹಿರಿಯರಿಗೆ ಹಣದ ಅವಶ್ಯಕತೆಗಿಂತ ಹೆಚ್ಚಾಗಿ ವೃದ್ಧಾಪ್ಯದಲ್ಲಿ ಅವರನ್ನು ಪ್ರೀತಿ, ಕಾಳಜಿ, ವಿಶ್ವಾಸದ ಜೊತೆಗೆ ಅರ್ಥ ಮಾಡಿಕೊಂಡು ಅವರನ್ನು ನೋಡಿಕೊಳ್ಳುವ ಕೇಂದ್ರಗಳ ಅಗತ್ಯವಿದೆ. ಇಂದಿನ ಯುವಜನತೆ ಅವರ ಕುರಿತು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. Empty nest is the thing which has coming from these birds, and you know that when the birds to lay the eggs and to raise their smaller one, they build a nest, and when these smaller ones start to fly, the entire nest becomes empty, and that concept has come to our human beings. When our children grow, when they start earning and they start flying, our homes are becoming empty, leaving only the elderly people. And Haviyashri and Mohan Raj had a very good thought. Why can't we shift that empty nest to here, a fun-filled nest? And that's what he is calling as a Samyak. I congratulate him and wishing him all the very best.
ಸಮ್ಯಕ್ ಹೆಲ್ತ್ ಕೇರ್ನ ಮುಖ್ಯಸ್ಥ ಮೋಹನ್ ರಾಜ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. Today I feel very happy and this is my first step towards my vision. Samyak means complete or holistic or balanced. So we thought of keeping the Samyak Healthcare. Our aim is to offer balanced and fulfilling life in holistic manner, promoting their overall physical and mental health. The main aim of Samyak Healthcare is providing dignified life to our senior citizen. ಟೀಮ್ ಬ್ರೈಟ್ ಗ್ರೂಪ್ನ ಡಾಕ್ಟರ್ ಹವ್ಯಾಶ್ರೀ ವಂದಿಸಿದರು. ಸೌಜನ್ಯ ಹೆಗ್ಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಮಂಗಳೂರಿನ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ನ ನಿರ್ದೇಶಕರಾದ ಡಾಕ್ಟರ್ ಅಮಿತಾ ಮಾರ್ಲಾ, ಕೋಲಾರ ದೇವರಾಜ ಅರಸ್ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ರಘುವೀರ್, ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್, ಎನೆಪೋಯ ಮೆಡಿಕಲ್ ಕಾಲೇಜಿನ ಜಿರಿಯಾಟ್ರಿಕ್ ವಿಭಾಗದ ಪ್ರೊಫೆಸರ್ ಹಾಗೂ HOD ಡಾಕ್ಟರ್ ಪ್ರಭಾ ಅಧಿಕಾರಿ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಸಮ್ಯಕ್ ಹೆಲ್ತ್ ಕೇರ್ ಸರ್ವೀಸಸ್ ವಿಶೇಷತೆಯೆಂದರೆ ಇದು ಮುಖ್ಯವಾಗಿ ವಿಶ್ರಾಂತಿ ಜೀವನ ನಡೆಸುತ್ತಿರುವ ಹಿರಿಯ ನಾಗರಿಕರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸುವ ಕೇಂದ್ರವಾಗಿದೆ. ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾದ ಹವಾನಿಯಂತ್ರಿತ ಕೊಠಡಿ, ಊಟ, ಚಾ ತಿಂಡಿ, ವೈದ್ಯಕೀಯ ನೆರವು, ನರ್ಸಿಂಗ್ ಸೇವೆಗಳ ಜೊತೆಗೆ ಎಲ್ಲ ಸುಸಜ್ಜಿತ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುತ್ತದೆ. ಈ ಸೌಲಭ್ಯವನ್ನು ಬಯಸುವವರು ತಮ್ಮ ಹಿರಿಯ ಪೋಷಕರನ್ನು ಇಲ್ಲಿ ಸೇರಿಸಿ ನಿಶ್ಚಿಂತೆಯಿಂದ ಇರಬಹುದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯನ್ನು ಸಂಪರ್ಕ ಮಾಡಬಹುದು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.